ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮಾತನಾಡಲು ಹೊರಟಿರುವುದು ನಮ್ಮ ದೇಶದ ಪ್ರಮುಖ ಕಾಳು ಬೆಳೆಗಳಲ್ಲಿ ಒಂದು. ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರೋಟೀನ್ ಆಗಲಿ, ಮಿನರಲ್ಸ್ ಆಗಲಿ, ಕಾರ್ಬೋಹೈಡ್ರೇಟ್ಸ್ ಆಗಲಿ ಒದಗಿಸುವ ಜೊತೆಗೆ ನಮ್ಮ ಮಣ್ಣಿಗೆ ಬೇಕಾದಂತಹ ನೈಟ್ರೋಜನ್ ಅನ್ನ ಒದಗಿಸುವಂತಹ ಒಂದು ಲೆಗ್ಯುಮಿನಸ್ ಬೆಳೆ. ಒಣ ಬೇಸಾಯದ ಹಿಂಗಾರು ಬೆಳೆಯ ಕ್ಯಾಶ್ ಕ್ರಾಪ್ ಅಂತಲೇ ಹೆಸರುವಾಸಿಯಾಗಿರುವಂತಹ ಈ ಕಡಲೆ ಬೆಳೆ. ಈ ಕಡಲೆ ಬೆಳೆಯು ಮೂಲತಃವಾಗಿ ವಿಶ್ವದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಮೊದಲಿಗೆ ಬೆಳೆಯಲ್ಪಟ್ಟದ್ದಾದರೂ ವಿಶ್ವದಲ್ಲಿ ಅತಿ ಹೆಚ್ಚು ಕಡಲೆಯನ್ನ ಉತ್ಪಾದಿಸುವ ದೇಶ ನಮ್ಮ ಭಾರತ. ಈ ಕಡಲೆ ಬೆಳೆಯನ್ನ ನಮ್ಮ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿಯೂ ಬೆಳೀತಾರೆ. ಈ ಕಡಲೆ ಬೆಳೆಯ ವೈಜ್ಞಾನಿಕ ಹೆಸರು ಏನಪ್ಪಾ ಅಂದ್ರೆ ಸೆರೆಸ್ ಅರಿಟಿನಮ್. ಈ ಕಡಲೆ ಬೆಳೆಯು ಲೆಗ್ಯುಮಿನಸ್ ಕುಟುಂಬಕ್ಕೆ ಸೇರಿದೆ. ಈ ಕಡಲೆ ಬೆಳೆಯನ್ನ ನಮ್ಮ ದೇಶದಲ್ಲಿ 2 ವಿಧಗಳಲ್ಲಿ ವಿಂಗಡಣೆ ಮಾಡ್ತಾರೆ. ಒಂದು ದೇಸಿ ತಳಿ ಕಪ್ಪು ಕಡಲೆ ಅಥವಾ ಚಾಕ್ಲೇಟ್ ಬಣ್ಣದಕ್ಕೆ ಇರುವಂಥದ್ದು. ಎರಡನೇದಾಗಿ ಕಾಬೂಲ್ ಕಡ್ಲಿ ಅಂತ ನಾವು ಹೇಳ್ತೀವಿ, ಅದು ಲೈಟ್ ಕಲರ್ ಆಗಿ ಇರುತ್ತೆ. ಈ ಕಡಲೆ ಬೆಳೆಯ ಉತ್ಪಾದನೆ ನೋಡೋದಾದ್ರೆ ನಮ್ಮ ದೇಶದಲ್ಲಿ 105 ಲಕ್ಷ ಹೆಕ್ಟರ್ ಅಷ್ಟು ನಮ್ಮಲ್ಲಿ ಬೆಳೀತಾರೆ. ಇದರಿಂದ ನಾವು 120 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆಯನ್ನ ಮಾಡ್ತೇವೆ. ಸರಾಸರಿ ಒಂದು ಹೆಕ್ಟರಿಗೆ 1150 kg ಅಷ್ಟು ಉತ್ಪಾದನೆಯನ್ನ ನಾವು ಮಾಡ್ತೇವೆ. ಕರ್ನಾಟಕಕ್ಕೆ ಬರೋದಾದ್ರೆ ಈ ಕಡಲೆ ಬೆಳೆಯ ಉತ್ಪಾದನೆ ವಿಸ್ತರಣೆ ಎಷ್ಟೈತೆ ಅಂತಂದ್ರೆ 11 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ನಾವು ಬೆಳಿತೇವೆ. ಉತ್ಪಾದಕತೆಗೆ ಬಂದರೆ 9 ರಿಂದ 10 ಮೆಟ್ರಿಕ್ ಟನ್ ಅಷ್ಟು ಉತ್ಪಾದಕತೆಯನ್ನ ಕಡಲೆಯನ್ನು ನಾವು ಹಿಂಗಾರು ಬೆಳೆಯಲ್ಲಿ ಮಾಡ್ತೇವೆ. ಸರಾಸರಿ ಹೆಕ್ಟರಿಗೆ ನಾವು ಇಳುವರಿಯನ್ನು ನೋಡಿದರೆ ದೇಶಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಇದೆ. ದೇಶದ್ದು 1150 kg ಪರ್ ಹೆಕ್ಟರ್ ಆದರೆ ಕರ್ನಾಟಕದ್ದು ಕೇವಲ 900 kg ಪರ್ ಹೆಕ್ಟರ್ ಅನ್ನು ನಾವು ಪ್ರೊಡಕ್ಷನ್ ಮಾಡ್ತೇವೆ. ಆದ್ದರಿಂದ ದೇಶದ ಸರಾಸರಿ ಇಳುವರಿ ನೋಡಿದರೆ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಇದೆ. ಯಾಕಪ್ಪ ಅಂತಂದರೆ ಇದು ವಾತಾವರಣದ ಆಗಿರಬಹುದು. ಅದ್ರ ಜೊತೆಗೆ ನಮ್ಮ ರೈತರು ಸ್ವಲ್ಪ ಲಘು ಪೋಷಕಾಂಶಗಳ ಬಗ್ಗೆ ಸ್ವಲ್ಪ ಭಾಳ ಗಮನಿಸಬೇಕು. ಲಘು ಪೋಷಕಾಂಶಗಳಿಂದ ನಮ್ಗೆ ಹೆಚ್ಚಿನ ಇಳುವರಿಯನ್ನು ನಾವು ಪಡಿಬಹುದು. ಕಡಲೆ ಬೆಳೆಗೆ ಬೇಕಾದಂಥ ವಾತಾವರಣ ತಾಪಮಾನ ಸರಿಸುಮಾರು 20 ರಿಂದ 30 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಸಾಕು. ಈ ಕಡಲೆ ಬೆಳೆಯನ್ನು ನಾವು ಯಾವ ರೀತಿಯಾದ ಮಣ್ಣಿನಲ್ಲಿ ನಾವು ಈ ಕಡಲೆ ಬೆಳೆಯನ್ನು ಸೂಕ್ತವಾಗಿ ಬೆಳಿಬೋದು ಅಂತಂದ್ರೆ ಮಧ್ಯಮ ಕಪ್ಪು ಮಣ್ಣು ಇದು ಉತ್ತಮವಾಗಿ ಬೆಳೆಯನ್ನು ಪಡಿಬಹುದು. ಇದರ ಜೊತೆಗೆ ಕಬ್ಬಿನ ಸಮೃದ್ಧಿಯಾದಂತಹ ಲೋಮಿ ಮಣ್ಣಿನಲ್ಲಿನೂ ಸಹ ಇದನ್ನು ಬೆಳಿಬಹುದು. ಈ ಕಡಲೆ ಬೆಳೆಯ ವಿಸ್ತೃತವಾದ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಹಂಚ್ಕೊತೀನಿ. ನಿಮಗೆ ನ್ಯೂಟ್ರಿಯೆಂಟ್ ಆಗಿರ್ಬೋದು, ಯಾವ ರೀತಿಯಾದ ರೋಗಗಳು ಕೀಟನಾಶಕಗಳನ್ನು ನಾವು ಸಿಂಪಡಣೆ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಪಡಿಸ್ತೀನಿ. ಧನ್ಯವಾದಗಳು.